ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಗೌರಿ ಸೀದಾ ಅವ್ರ ಅಕ್ಕನ ಹತ್ರ ಹೋಗಿ, ಅಕ್ಕ ನೀನ್ ಯಾಕಕ್ಕ ಇಲ್ಲಿದ್ಯಾ ಅಂತ ಕೇಳ್ತಿದಂಗೆ, ಸಾಕು ಗೌರಿ, ನೀನ್ ನಾಟಕನ ನಿಲ್ಸು. ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ಗೂ ಮತ್ತೆ ಅನಿಕೇತ್ಗೂ ಮದ್ವೆ ಆಗ್ಬಾರ್ದು ಅಂತ ಇಲ್ದೇ ಇರೋ ರಾಧಾಂತಗಳೆಲ್ಲ ಹುಟ್ಟಿಸ್ತಿದ್ಯಂತೆ ಆ ಮನೇಲಿ. ನಿಂದೆ ಅಂತೆ ಅಲ್ಲಿ ಹೇಳೋ, ನೀನ್ ಹೇಳ್ದಂಗೆ ಅಂತೆ ಎಲ್ಲರೂ ಕೇಳೋದು. ಅಷ್ಟು ಬೆಳೆದ್ಬಿಟ್ಟಿದ್ಯಾ? ನಾನ್ ನಿನ್ಗೇನಾದ್ರೂ ಒಂದ್ ಗತಿ ಮಾಡೇ ಮಾಡ್ತೀನಿ ಗೌರಿ. ಇವಾಗ ನೀನ್ ಎಷ್ಟು ಮೆರಿತಿದ್ಯೋ ಅಷ್ಟು ಕುಗ್ಗೋಗೋ ರೀತಿ ನಾನ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಮೋನಿಕಾನೇ ಅಲ್ಲ ಅಂತ ಹೇಳ್ತಿದಂಗೆ, ಅಕ್ಕ ನೀ ನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ ಅಕ್ಕ? ನಾನ್ ಯಾಕಕ್ಕ ಆ ರೀತಿ ಮಾಡ್ತೀನಿ? ಇನ್ನು ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಅಕ್ಕ ನಾನು ಬೇಡ್ಕೊಳ್ಳೋದು. ನಿನ್ ಜೀವನ ಚೆನ್ನಾಗಿದ್ರೆ ನನ್ಗಷ್ಟೇ ಅಲ್ವಾಕ್ಕ ಸಾಕು. ಈ ರೀತಿ ನಿನ್ ಹೆಸರನ್ನೆಲ್ಲ ಕಳಿಯೋ ಅಂತ ಸ್ಥಿತಿ ನಾನು ಯಾವತ್ತೂ ತರೋದು ಇಲ್ಲ, ತರ್ಸೋದು ಇಲ್ಲ ಅಕ್ಕ. ಸ್ವಲ್ಪ ಯೋಚನೆ ಮಾಡಕ್ಕ ಕರೆಕ್ಟಾಗಿ ಅಂತ ಗೌರಿ ಹೇಳ್ತಿದ್ರು. ಸಾಕು ನೀನ್ ಮಾಡಿದ ನಾಟಕ, ಹೋಗು ಏನ್ ಮಾಡ್ಕೋತೀಯೋ ಮಾಡ್ಕೊ, ನಾನ್ ಏನ್ ಮಾಡ್ಬೇಕು ಅನ್ನೋ ನನಗೆ ಗೊತ್ತಿದೆ ಅಂತ ಹೇಳಿ ಇನ್ನ ಮೋನಿಕಾನು ಸಹ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಯಾಕೆ ನಮ್ಮ ಅಕ್ಕ ಈ ರೀತಿ ನನ್ ಮೇಲೆ ಅಪಾರ್ಥ ಮಾಡ್ಕೋತಿದ್ದಾಳೆ? ನಾನು ಯಾವ ಉದ್ದೇಶಕ್ಕೆ ಹಿಂಗ್ ಮುನ್ಸೂಚನೆಯಿಂದ ಯೋಚನೆ ಮಾಡ್ತಾ ಇಲ್ವಲ್ಲ? ಇವಳು ಹಾದಿಲೇ ಇವಳು ನಡೀತಿದ್ದಾಳೆ. ಎಲ್ಲದಕ್ಕೂ ಕಾರಣ ಆ ಅನಿಕೇತ್ನ ಬಿಡ್ಲೇಬಾರ್ದು, ಏನೋ ಒಂದು ಗತಿ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಅವಳು ಸಹ ತುಂಬಾ ಮೌನವಾಗಿ ಬೇಜಾರಾಗಿ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅದನ್ನೆಲ್ಲ ಹೊರ್ಗಡೆ ಎಸಿತಾ ಇರ್ತಾರೆ. ಯಾಕಪ್ಪ ಈ ರೀತಿ ಎಸಿತಿದ್ಯಾ? ನೀನೇನಪ್ಪ ಅಂತ ಕೂಗೋದು? ನೀನ್ ಈ ಮನೇಲಿ ಇರಕ್ಕೆ ಲಾಯಕ್ಕಿಲ್ಲ, ಹೊರಟ್ಬಿಡು ಈ ಮನೆಯಿಂದ. ಯಾಕಪ್ಪ ನಾನು ಹೇಳದ್ನ ಸ್ವಲ್ಪ ಕೇಳಿಸ್ಕೋಪ, ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರು. ಸಾಕು ನೀನ್ ಮಾಡಿದ್ದು, ನೀನ್ ಕೇಳೋದು, ನಾವು ಹೇಳೋದು ಎಲ್ಲ. ನೀನ್ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ನೀನು ಹೆಣ್ಣುಡ್ಗಿ, ಎಲ್ಲಿ ಏನ್ ಹೋಗ್ತಿದ್ದೀನಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಕ್ಕಾಗಲ್ವಾ? ಎಲ್ಲಾರು ಇಷ್ಟು ಗಾಬರಿ ಪಟ್ಕೊಂಡಿರ್ಬೇಕಾ? ನೀನ್ ಇಂಥ ಕೆಲ್ಸ ಮಾಡ್ತಿದ್ಯಲ್ಲ, ನಿನ್ಗಿನ್ನೂ ನಾಚಿಕೆ ಆಗ್ತಾ ಇಲ್ವಾ ಅಂತ ಬೈತಿದಪ್ಪ. ನಾನ್ ಹೇಳದ್ನ ಅರ್ಥ ಮಾಡ್ಕೊಪ್ಪ. ಎಲ್ಲಿಗಂತ ಹೋಗ್ಲಪ್ಪ ನಾನು? ಎಲ್ಲಾದ್ರೂ ಹೋಗಿ ಸಾಯಿ, ನನಗೇನು ಅಂತ ಹೇಳ್ತಾ ಇರ್ತಾರೆ ಅವರಪ್ಪ. ಆಗ ಕಾಂತಲಕ್ಷ್ಮಿ ಹತ್ರ ಬಂದಿ, ಅಮ್ಮ ನೀನಾದ್ರೂ ಹೇಳಮ್ಮ, ಅರ್ಥ ಮಾಡ್ಸಮ್ಮ ಅಂತ ಕೇಳ್ತಾ ಇರ್ತಾಳೆ ಮೋನಿಕಾ. ಆದ್ರೂ ನಿಮ್ಮಪ್ಪ ಮಾಡ್ತಾ ಇರೋದೇ ಸರಿಯಾಗಿದೆ ಕಣೆ, ನಾನ್ ಈ ಕೆಲ್ಸನ ಮುಂಚೆನೆ ಮಾಡ್ಬೇಕಿತ್ತು. ಇವಾಗ ನಿಮ್ಮಪ್ಪ ಅರಿವು ಮಾಡ್ತಿದ್ದಾರೆ ನನಗೆ ಒಂದೊಂದೇ ಅಂತ ಹೇಳ್ತಿದಂಗೆ, ನೀನು ಬದ್ಲಾಗ್ಬಿಟ್ಟಿದ್ಯಾ ಅಮ್ಮ. ನನ್ ಮೇಲೆ ಪ್ರೀತಿ ಎಷ್ಟಿತ್ತು, ಈಗ ಎಲ್ಲ ನಿನ್ ಮುದ್ದಿನ ಮಗಳು ಅಮ್ಮ ಎಲ್ಲ ಈಗ ನಿನ್ ಚಿಕ್ಕ ಮಗಳಿಗೆ ಹೋಗಿದ್ಯಾ? ಎಲ್ಲದಕ್ಕೂ ಕಾರಣ ನಿನ್ ಚಿಕ್ಕ ಮಗಳೇ. ಎಲ್ಲ ನನ್ನ ಜೀವನ ಸರ್ವನಾಶ ಮಾಡಿದಾಳೆ. ಹೇಗೋ ಇರ್ಬೇಕಾದವಳನ್ನೆಲ್ಲ ನನ್ನ ಈ ಸ್ಥಿತಿಗೆ ತಂದಿದ್ದಾಳೆ. ಅವಳೆಲ್ಲ ಹಾಳಾಗೋಗ್ತಾಳೆ ಅಂತ ಬೈತಾ ಇದ್ದಂಗೆ ಇನ್ನು ಕಾಂತಲಕ್ಷ್ಮಿ ಅವ್ರಿಗೆ ತಡಿಯಕ್ಕಾಗ್ದಿರಾ ಮೋನಿಕಾಗೆ ಮತ್ತೆ ಎರಡೇಟು ಹೊಡೆದೇ ಬಿಡ್ತಾರೆ. ಅದನ್ನ ನೋಡಿ ಅವಳು ಸಹ ಕೋಪ ಮಾಡ್ಕೋತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅಂತ. ನೀನ್ ಈ ತರ ಮಾಡ್ತಾ ಇರೋದು ತಪ್ಪು. ಹುಡುಗಿ ಎಲ್ಲಿಗಂತ ಹೋಗ್ತಾಳೆ ಹೇಳು? ಅಕ್ಕ ನೀನ್ ಸುಮ್ನೆ ಇರು ಅಂತ ಹೇಳ್ತಾ ಇದ್ದಂಗೆ, ಇಲ್ಲ ಬೇಡ, ಅರ್ಥ ಮಾಡ್ಕೊಳ್ಳಿ, ಅವಳೇನೋ ತಪ್ಪು ಮಾಡಿದಾಳೆ, ಈಗ ಅರಿವು ಮಾಡ್ಕೋತಾಳೆ, ಒಳಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಂಗೆ ಇನ್ನ ಚಿನ್ನನ ಸಹ ಯೋಚನೆ ಮಾಡ್ತಾಳೆ. ಹೌದು, ಇವಳನ್ನ ಹೋಗಕ್ ಬಿಟ್ರೆ ಮತ್ತೆ ನಾನು ಅಕ್ಕನ್ಗೆ ಸಹಾಯ ಮಾಡಕ್ಕಾಗಲ್ಲ. ಏನಾದ್ರೂ ಮಾಡಿ ಮೋನಿಕಕ್ಕ ಇಲ್ಲೇ ಇರೋ ತರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಚಿನ್ನನು ಸರಿ ಬಾಕ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸೀದಾ ಒಳಗ್ ಬಂದಿ ರಾಜಲಕ್ಷ್ಮಿಗೆ ಕಾಲ್ ಮಾಡ್ಬಿಟ್ಟು, ಅಕ್ಕ ನಾನು ಇಷ್ಟ ದಿವಸ ತಾಳ್ಮೆಯಿಂದ ಇದ್ದಿದ್ ಸಾಕು, ನಿನ್ಗೆ ನನ್ಗೊಂದೊಳ್ಳೆ ಸಂಬಂಧ ತಗೋಬರೋಣ ಅಂತ. ನೋಡಕ್ಕ ನಾಳೆನೆ ಕರ್ಸಂಗಿದ್ರೆ ಕರ್ಸು, ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ ಕಾಂತನು. ಆಗ ಸರಿ ಕಣೆ ಆಯ್ತು, ಕರ್ಕೊ ಬರ್ತೀನಿ ಬೆಳಗ್ಗೆ ಅಂತ ಹೇಳಿ ಇನ್ನು ಅವರು ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಏನಾದ್ರೂ ಅವ್ರ ತವ್ರ ಮನೆಗೆ ಹೋಗಿದ್ದಾಳೋ ಏನೋ ನೋಡ್ರಿ ಅಂತ ಹೇಳ್ತಾ ಇರ್ತಾರೆ ಸರಿತಾ ಅವರು. ಆಗ ಅಷ್ಟಕ್ಕೂ ಅವಳು ಎಲ್ಲಿಗೆ ಹೋಗ್ತಾಳೆ ಸರಿತಾ? ಎಲ್ಗಾದ್ರೂ ಹೋದ್ರೆ ನಮ್ಗೆ ಹೇಳ್ಬಿಡ್ತಾನೆ ಹೋಗ್ತಾಳೆ. ಆ ತರ ತಪ್ಪು ಕೆಲ್ಸ ಅವಳು ಮಾಡಲ್ಲ ಅಂತ ಅವ್ರ ಅಜ್ಜಿ ಹೇಳ್ತಿದಂಗೆ, ಇದೇ ರೀತಿ ಮೇಲೆ ಕೂರಿಸ್ಕೋಬೇಡಿ ಅತ್ತೆ, ಎಲ್ಲ ಯಾರ್ಯಾರು ಏನೇನ್ ಇರ್ತಾರೆ ಅಂತ ನಿಮಗ್ ಗೊತ್ತಾಗುತ್ತಾ ಅಂತ ಹೇಳ್ತಾ ಇದ್ದಂಗೆ ಸರಿತಾ, ಅಷ್ಟಕ್ಕೂ ದೊಡಮ್ಮ ಕಾಲ್ ಮಾಡ್ಲಾ? ಯಾರಿಗ್ ಮಾಡ್ತೀಯಾ ಶ್ಯಾಮ್ ಅಂತ ಕೇಳ್ತಿದಂಗೆ, ಹೇಗಿದ್ರು ಕಾಂತ ಆಂಟಿ ನಂಬರ್ ಇದೆಯಲ್ಲ ಮಾಡ್ಲಾ
ಅಂತ ಹೇಳ್ತಿರ್ತಾನೆ. ಓ, ನಂಬರ್ಗಳೆಲ್ಲ ಬೇರೆ ಇಟ್ಕೊಂಡಿದ್ದೀರೋ ಅಂತ ಮಾತಾಡ್ತಿದ್ದಂಗೆ ಇನ್ನು ಆ ಕಡೆಯಿಂದ ಗೌರಿನ ಆಟೋಯಿಂದ ಇಳಿತಾ ಇದ್ದಿದ್ದ ನೋಡಿ ಅತ್ಗೆ ಬಂದ್ರು ದೊಡ್ಡಮ್ಮ ಅಂತ ಹೇಳ್ತಿದ್ದಂಗೆ, ನೋಡ್ದಾ ನಾನು ಹೇಳ್ದೆ ಗೌರಿ ಅಂತ ಕೆಲಸ ಮಾಡಲ್ಲ ಅಂತ, ಏನೋ ಹೊರ್ಗಡೆ ಹೋಗಿ ಬರ್ತಾ ಇದ್ದಾಳೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದಂಗೆ ಇನ್ನು ಗೌರಿ ಒಳಗಡೆ ಬಂದಿದ ತಕ್ಷಣನೇ ಎಲ್ಲೋಗಿದ್ದೆ, ಏನ್ ಮಾಡಕ್ ಹೋಗಿದ್ದೆ ಅಂತ ಸರಿತಾ ಅವ್ರು ಕೇಳ್ತಿದ್ದಂಗೆ, ಬೆಳಗ್ಗೆ ನಾಷ್ಟ ಮಾಡಿರ್ಲಿಲ್ವಲ್ಲ ಅದಕ್ಕೆ ಊಟ ತಗೊಂಡೋಗಿದ್ದೆ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಆಗ ಹೌದೇನಮ್ಮ, ಹೋಗೋದೇನೋ ಹೋಗ್ತೀಯಾ, ಒಂದ್ ಮಾತು ಹೇಳ್ಬಿಟ್ಟು ಹೋಗೋದಲ್ವಾ, ಇಲ್ಲೆಲ್ಲರೂ ಗಾಬರಿಯಾಗಿ ಕೂತಿರ್ಬೇಕಾ ಅಂತ ಹೇಳ್ತಿದ್ದಂಗೆ, ಅದು ಪಾಪ ಬೆಳಗ್ಗೆ ಅರ್ಜೆಂಟಲ್ಲಿ ಓಡೋದ್ರಲ್ಲ ಅಜ್ಜಿ, ಅದಕ್ಕೆ ನಾನು ಬೇಗ ಊಟ ಕೊಟ್ಬಿಟ್ಟು ಬರಕ್ಕೆ ಅಂತ ಹೋದೆ ಅಂತ ಹೇಳ್ತಾ ಇರ್ತಾಳೆ. ಇವಾಗ ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ಇಬ್ರು ಸೇರಿ ಈಗ ಮೋನಿಕಾಗೆ ಮದ್ವೆ ಮಾಡ್ಬೇಕು ಅಂತ ಮುನ್ಸೂಚನೆ ಮಾಡಿ ಹೊರಡ್ತಾ ಇದ್ದಾರೆ. ಈ ಕಡೆ ಇನ್ನ ಅನಿಕೇತ್ ಮತ್ತೆ ಮೋನಿಕಾ ಪ್ಲಾನ್ ಮಾಡ್ಕೊಂಡಂಗೆ ಅವರಿಬ್ರು ಮದ್ವೆ ಆಗ್ತಾರ ಅಥವಾ ಮತ್ತೆ ಗೌರಿ ಮೇಲೆ ಆ ಮನೇಲಿ ಇರೋರೆಲ್ಲ ಮತ್ತೆ ಗೌರಿ ಮೇಲೆ ದಂಡೆ ಎತ್ತುತ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.